practical aspects rather than just theory. And most importantly, we all have been practicing the Maha Mantra. Knowing is not doing, doing is doing. The program was designed in a practical way. The trainees were given 2 to 3 days gap between the next session to practice the previous session learnings. We all have been trained on various aspects of leadership skills like goal setting, effective communication, mind power, human relationship, self-confidence, enthusiasm, determination, and pranayama. We have recorded all our performances and practices to benchmark ourselves and further rise higher. The agenda for today's session is: we begin with invocation song, followed by 10-session summary. Then we have award ceremony and then speech by our dignitaries. Finally, we end this event by taking the pledge. For this program to be successful, we need a grace of God. Importantly, we all need to have a cool and relaxed mind. This can achieve song. I invite powerful Prabhakar Rawal. गजानना गजवदना गजानना ओम गजवदना आरती रमना गजानना गजानना ओम गजवदना मोषिक वाहन गजानना मोषिक वाहन गजानना गजानना ओम गजवदना गजानना ओम गजवदना हेरंबा गजानना हेरंबा गजानना गजानना ओम गजवदना गजानना ओम गजवदना पाहि 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 ओम गजानना पार्वती सदना गजानना गजानना ओम गजवदना गजानना ओम गजवदना गजानना ओम गजवदना. Thank you, Prabhakar. That was a melodious and soothing ಜಗತ್ತಿನಲ್ಲಿ ಕೈಗಾರಿಕೆಗಳ ಪಾತ್ರ ಒಂದು ಬಹಳ ಮುಖ್ಯವಾದದ್ದು. ಒಂದು ದೇಶದ ಆರ್ಥಿಕ ಪರಿಸ್ಥಿತಿ ಕೈಗಾರಿಕೆಗಳ ಮೇಲೆ ಬಹಳ ಅವಲಂಬಿತವಾಗಿರುತ್ತದೆ. ಅಂತ ಒಂದು ಕೈಗಾರಿಕಾ ಕ್ಷೇತ್ರದಲ್ಲಿ ಅತಿ ಉತ್ತಮವಾಗಿ ಕೊಡುಗೆ ಕೊಟ್ಟಂತ ಹಾಗೂ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಂತ ಒಬ್ಬ ಆದರ್ಶ ವ್ಯಕ್ತಿ ನಮ್ಮೊಡನೆ ಇದ್ದಾರೆ. ಅವರು ಬಿಜಾಪುರದ ನಿಂಬರ್ಗಿ ದೇವರ ನಿಂಬರ್ಗಿಯಲ್ಲಿ ಜನಿಸಿದ್ದು 1ರಿಂದ 7ನೇ ತರಗತಿ ಚಡಚಣದಲ್ಲಿ ಹಾಗೂ 10ರಿಂದ 8ರಿಂದ 10ನೇ ತರಗತಿ ಬಿಜಾಪುರದಲ್ಲಿ ಇವರ ಸ್ಟಡಿ ಮುಗಿದಿರುತ್ತದೆ. ಉನ್ನತ ಶಿಕ್ಷಣಕ್ಕಾಗಿ ಸೂರತ್ನಲ್ಲಿ ಹೋಗ್ತಾರೆ. ಅಲ್ಲಿ ಮೆಟ್ಲರ್ಜಿಯನ್ನು ಮೆಟ್ಲರ್ಜಿಯಲ್ಲಿ ಬಿಟೆಕ್ ಮಾಡಿ ಅವರ ಡಿಸ್ಟಿಂಕ್ಷನ್ ಲಿಮಿಟೆಡ್ ಕಂಪನಿಯಲ್ಲಿ ಆಸ್ ಎ ಗ್ರಾಜುಯೇಟ್ ಏನಿಯಾಗಿ ಅಪಾಯಿಂಟ್ ಕೂಡ ಆಗ್ತಾರೆ. ಅವರು ಆ ಟ್ರೈನಿಯಲ್ಲಿ ಒಳ್ಳೆಯ ಒಂದು ಉತ್ತಮವಾದ ಸಾಧನೆ ಹಾಗೂ ಅವರ ಒಂದು ಇಂಪ್ಲಿಮೆಂಟೇಷನ್ ನೋಡಿ ಅವರು ಕನ್ಫರ್ಮ್ ಕೂಡ ಆಗ್ತಾರೆ. ಸೊ ಅಲ್ಲಿಂದ ಅವರ ಜರ್ನಿ ಸುಮಾರು ಒಂದು ಕ್ವಾಲಿಟಿಯಲ್ಲಿ ಕೂಡ ಅವರ ಜರ್ನಿ ಕೂಡ ಸಾಗುತ್ತೆ. ಆ ಕ್ವಾಲಿಟಿಯಲ್ಲಿ ಉತ್ತಮವಾದ ಸಾಧನೆ ಹಾಗೂ ಇಂಜಿನ್ ಡೆವಲಪ್ಮೆಂಟ್ ಅಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸ್, ಅದಕ್ಕೆ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ಗೆ ಚೇರ್ಮನ್ ಅವಾರ್ಡ್ ಕೂಡ ಸಿಗುತ್ತೆ. ಅವರ ಒಂದು ಈ ಪರ್ಫಾರ್ಮೆನ್ಸ್ಗೆ ಅವರ ಒಂದು ಜರ್ನಿ ಹೇಗಿತ್ತು ಅಂತಂದ್ರೆ ಎಲ್ಲರ ಜೊತೆಗೆ ಒಂದು ನಡವಳಿಕೆ, ಅವರಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಇದೆಲ್ಲ ನೋಡಿ 1993ರಲ್ಲಿ ಕಿರ್ಲೋಸ್ಕರ್ ಫೆರಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬೇವನಹಳ್ಳಿಯಲ್ಲಿ ಒಂದು ಪಿಗ್ಗರ್ ಪ್ಲಾಂಟ್ ಇಂಪ್ಲಿಮೆಂಟೇಷನ್ ಅಂಡ್ ಪ್ರಾಜೆಕ್ಟ್ ವರ್ಕ್ ಕೂಡ ಅವರ ಒಂದು ಜವಾಬ್ದಾರಿಯಾಗಿ ಕೊಡ್ತಾರೆ. ಆ ಒಂದು ಜವಾಬ್ದಾರಿಯನ್ನು ಅವರು ಯಾವ ರೀತಿ ನಡೆಸಿದ್ರು ಅನ್ನೋದು ಆಸ್ ಎ ಚಾಲೆಂಜ್ ಆಗಿ ತೆಗೆದುಕೊಂಡು ಹೋಗಿ ಇನ್ ಟೈಮ್ ಅಲ್ಲಿ ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಪ್ರೊಡಕ್ಷನ್ ಕೂಡ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಅಂಡ್ ಕ್ಯಾಪ್ಚರ್ ಆಫ್ ಕಸ್ಟಮರ್ಸ್, ಅವ್ರು ಯಾವ ರೀತಿ ನಾವು ಆ ಕಸ್ಟಮರ್ಸ್ ಇಟ್ಕೋಬೇಕು, ಯಾವ ರೀತಿ ಅವ್ರು ನಡವಳಿಕೆ ಮಾಡಬೇಕಾದ್ರೆ ಒಂದು ಒಳ್ಳೆ ಒಂದು ಮೈಂಡ್ ಅವರಲ್ಲಿದೆ. ಸೊ ಅದರಲ್ಲಿ ಅವರು ಒಂದು ಜಯಶೀಲರಾಗಿ ಒಂದು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೂಡ ಮಾಡಿ ಆಮೇಲೆ ಕಂಪನಿಯಲ್ಲಿ ಒಂದು ಲಾಭದಾಯಕ ನಡಲಿಕ್ಕೆ ಒಂದು ಅನುಮತಿ ಕೂಡ ಮಾಡ್ತಾರೆ. ಅಲ್ಲಿಂದ ಅವರ ಒಂದು ಈ ಒಂದು ಜರ್ನಿ ನೋಡಿ ಟೋಟಲ್ 2001ನೇ ಇಸ್ವಿಯಲ್ಲಿ ಅಲ್ಲಿ VP ಆಗಿ ಕೂಡ ಅವರಿಗೆ ಪ್ರಮೋಟ್ ಕೂಡ ಮಾಡ್ತಾರೆ. ಸೊ ಆ ಒಂದು ಜರ್ನಿ VP ಆಗಿ ಮಾಡಿದಾಗ ಅವರ ಜವಾಬ್ದಾರಿನೂ ಜಾಸ್ತಿನೇ ಆಯಿತು. ಫೌಂಡ್ರಿಯಲ್ಲಿ ಅವ್ರ ಫಿಗರ್
ಬೇವಿನ ಪ್ಲಾಂಟ್ ಅಲ್ಲಿ ಮಾಡ್ತಕ್ಕಂಥ ಒಂದು ಸಾಧನೆಗೂ ಫೌಂಡ್ರಿ ಇರ್ತಕ್ಕಂಥ ಸಾಧನೆ ಬಹಳ ವ್ಯತ್ಯಾಸಿದೆ. ಯಾಕಂದ್ರೆ ಡಿಸೈನ್ ಆಫ್ ವರ್ಕ್ ಇನ್ ಫೌಂಡ್ರಿ ಪ್ಲಾಂಟ್ 2002ರಲ್ಲಿ ಅವರ ಒಂದು ಈ ಪರ್ಫಾರ್ಮೆನ್ಸ್ ಆಮೇಲೆ ಅವರ ಒಂದು ಬೆಳವಣಿಗೆ ನೋಡಿ 2002ರಲ್ಲಿ ಅವರ ಸಾಧನೆ ಕಸ್ಟಮರ್ ಇಂದ ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ಕಾಗ ಕಸ್ಟಮರ್ ಅಂಡ್ ಕಂಪ್ನಿಯ ಒಂದು ಎಂಪ್ಲಾಯ್ಮೆಂಟ್ ಆಮೇಲೆ ಅವರಲ್ಲಿ ಇರ್ತಕ್ಕಂಥ ನಮ್ಮ ಎಂಪ್ಲಾಯಿನ ಯಾವ ರೀತಿ ಮೇಲಕ್ಕೆ ಅವರ ಜೊತೆಯಾಗಿ ಮೇಲಕ್ಕೆ ತಂದ್ರು. ಒಂದು ಚಾಲೆಂಜ್ ಆಗಿ ನಾವು ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವು ಒಂದು ನೇಮ್ ಯಾವ ರೀತಿ ಮಾಡಬೇಕು, ನಮ್ಮ ಕಂಪ್ನಿ ಒಂದು ಒಳ್ಳೆ ಗ್ರೋತ್ ಕಾಣಬೇಕಾದ್ರೆ ಅವರ ಒಂದು ಒಳ್ಳೆ ಕ್ವಾಲಿಟಿ ಇಶ್ಯೂ ಈ ರೀತಿ ಒಂದು ಒಳ್ಳೆ ಒಂದು ಸ್ಕೀಮನ್ನು ಹಾಕಿರ್ತಾರೆ. ಸೊ 2002 ಮತ್ತು 2003ರಲ್ಲಿ ನಮ್ಮ ಕಂಪನಿ ಬಹಳ ಗ್ರೋತ್ ಅಲ್ಲಿ ಒಂದು ಲಾಸ್ ಆಫ್ ಕಂಪನಿ ನಡೀತೆ. ಆ ಲಾಸ್ ಅಲ್ಲಿ ಅವರು ಆ ಟೈಮಲ್ಲಿ ಏನ್ ಮಾಡಬೇಕು ಅಂತ ಒಂದು ವಿಚಾರ ಬಂದಾಗ ಒಂದು ಮ್ಯಾನೇಜ್ಮೆಂಟ್ ಅಂಡ್ ಚೇರ್ಮನ್ ಅಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಂದು ಮೀಟಿಂಗ್ ಮಾಡಿಬಿಟ್ಟು ನಮ್ಮ ಕಂಪ್ನಿ ಲಾಸ್ ಆಗಿದೆ ಮುಚ್ಚಬೇಕು ನಡೆಸಬೇಕು ಅನ್ನೋ ಟೈಮಲ್ಲಿ ಈ ಮುಚ್ಚಿ ಯಾವ ರೀತಿ ಮಾಡೋದು ಮುಂದೆ ಯಾವ ರೀತಿ ಮೇಲಕ್ಕೆ ತರಬೇಕನ್ನೋ ಒಂದು ಕಾನ್ಫಿಡೆಂಟ್ ಅವರಿಗೆ ಕೊಡ್ತಾರೆ. ಆ ಒಂದು ಲಾಸ್ ಆಫ್ ಪ್ರಾಫಿಟ್ ಅನ್ನು ಎಲ್ಲಿಂದ ಆಯಿತು, ಕ್ವಾಲಿಟಿಯಲ್ಲಿ ಆಯಿತು, ಮಾರ್ಕೆಟಿಂಗ್ ಆಯಿತು ಅಥವಾ ಕಸ್ಟಮರ್ ಇಂದ ಆಯಿತು, ಅದೆಲ್ಲ ಒಂದು ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿದಾಗ ಅವರಲ್ಲಿ ಒಂದು ಅಸಂಖ್ಯವಾದ ಒಂದು ರೋಗ ಸಿಗುತ್ತೆ. ಅಂದ್ರೆ ನಾವು ಎಲ್ಲಿ ಫೇಲ್ ಆದ್ವಿ ಅದನ್ನು ಹಿಡಿದುಕೊಂಡು ಅವ್ರು ಮುಂದಾಳತ್ವ ವಹಿಸಿ ಒಂದು ಸಾಧನೆ ಕೂಡ ಮಾಡ್ತಾರೆ. ಸೊ ಜನವರಿ 20 ಫ್ಲಾಗ್ ಅಲ್ಲಿ ಒಂದು ಎಲ್ಲರಿಗೂ ಒಂದು ಎಂಪ್ಲಾಯ್ ಅಂಡ್ ಆದ್ರೆ ನಾವೆಲ್ಲರೂ ಒಗ್ಗಟ್ಟಿಂದ ದುಡಿಬೇಕು. ಎಲ್ಲರೂ ನಮ್ಮ ಜೊತೆಗೆ ಸೇರಿ ನಮ್ಮ ಕಂಪನಿ ಹೈ ಗ್ರೋತ್ ಇನ್ ಮಾರ್ಕೆಟಿಂಗ್ ಬರಬೇಕು, ಅಂತಾರಾಷ್ಟ್ರೀಯ ಒಂದು ಹೆಸರು ತರಬೇಕು. ಆ ರೀತಿಯಾಗಿ ಮಾಡಿದ್ರೆ ಮಾತ್ರ ನಮ್ಮ ಕಂಪನಿಗೆ ಒಂದು ಗ್ರೋತ್ ಕಾಣುತ್ತೆ. 10 ವರ್ಷಗಳ ನಾವು ಚೆನ್ನಾಗಿ ನಡೆಸಿಕೊಂಡು ಹೋಗೋದು ಒಂದು ಭರವಸೆ ಕೊಡ್ತಾರೆ. ಅವರ ಆ ಭರವಸೆಯಲ್ಲಿ ಎಲ್ಲರೂ ಚಾಚು ತಪ್ಪದೆ ಆ ರೀತಿ ನಡೆಕೊಂಡು ಬಂದ್ರಿ. ಇಲ್ಲಿವರೆಗೂ ಒಳ್ಳೆ ಗ್ರೋತ್ ಅಲ್ಲಿದೆ. ಸುಮಾರು 13 ವರ್ಷಗಳ ಕಾಲ ಅವ್ರು ಕೊಟ್ಟಿದ್ದ 10 ವರ್ಷ ಕೇವಲ 13 ವರ್ಷಗಳ ಕಾಲ ಒಳ್ಳೆ ಪ್ರಾಫಿಟ್ ಅಲ್ಲಿ ನಡೆಸಿಕೊಂಡು ಬಂದಂತ ಇವರಿಗೆ ಮುಂಬೈನಲ್ಲಿ ಸಮಾಜಶ್ರೀ ಪ್ರಶಸ್ತಿ ಕೂಡ ಸಿಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಬಟ್ ನಾವು ಪ್ರಾಫಿಟ್ ಅಂದೇ ಅಲ್ಲ, ಪ್ರಾಫಿಟ್ ಆಯ್ತು, ಮುಂದೆ ನಾವು ಮಾರ್ಕೆಟಿಂಗ್ ಅಲ್ಲಿ ಯಾವ ರೀತಿ ಪೈಪೋಟ್ ಮಾಡಬೇಕು. ಯಾಕಂದ್ರೆ ಇಂಡಿಜಿನಿಯಸ್ ನಲ್ಲಿ ಪೈಪೋಟಿ ಜಾಸ್ತಿ, ಫೌಂಡ್ರಿಗಳು ಬಹಳ ಬರ್ತಾರೆ ನಮ್ದು, ಆಮೇಲೆ ಹತ್ತ ನಿಯರೆಸ್ಟ್ ಫೌಂಡ್ರಿಗೆ. ಸೊ ಆ ಓಲ್ ಒನ್ ಡೆವಲಪ್ ಬಂದಾಗ ಎಷ್ಟು ಕಾನ್ಫಿಡೆಂಟ್ ಅಂದ್ರೆ ಅವ್ರು ಕೊಟ್ಟಂತ ರೂಲ್ಸ್ ರೆಗ್ಯುಲೇಷನ್ಸ್ ಇನ್ಸ್ಟ್ರಕ್ಷನ್ ನೋಡಿ ನಮ್ಮ ಅಧಿಕಾರಿಗಳು ಬೆಚ್ಚಬಹುದು. ಯಾಕಂದ್ರೆ ನಂಬರ್ ಆಫ್ ಅವ್ರದ್ದು ಸ್ಟ್ರಗಲ್ ಜಾಸ್ತಿ, ಅವ್ರು ಯಾವ ರೀತಿ ಮಾಡೋದು ಬಹಳ ಕಷ್ಟ ಇರುತ್ತೆ. ಸೊ ಅದನ್ನ ಅವರು ಒಂದು ಸಮಾಲೋಚನೆ ಮಾಡೋಕೆ ನಮ್ಮ ಅಧಿಕಾರಿಗಳು ಕರೆದು ಕೇಳಿದ್ರೆ ಈಗ ಮಾಡ್ಬೇಕಂದಾಗ ಅವರ ಒಂದು ಇನ್ಸ್ಟ್ರಕ್ಷನ್ ನೋಡಿ ಬಹಳ ಗಾಬರಿ ಆಗುತ್ತೆ. ಯಾವ ತರ ಮಾಡೋದು ಅಂತ ಆವಾಗ ಅವರು ಈ ಕುಂದಿಸ್ಕೊಂಡು ಎಲ್ಲರೂ ಹೇಳಿದಾಗ ಒಂದು ಮೀಟಿಂಗ್ ಕರೆದು ನಾವು ಈಗ ಮಹಾಮಂತ್ರ ಏನು ತಮ್ಮಲ್ಲಿ ಅಂತಂದ್ರೆ ನೋಯಿಂಗ್ ಈಸ್ ನಾಟ್ ಡೂಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್. ನಾವು ಮಾಡಬೇಕು ಮನಸ್ಸು ಕೊಟ್ಟು ಅಷ್ಟೇ, ಮಾಡ್ಬೇಕಂದಾಗ ಮಾಡಲ್ಲ ಮುಂದೆ ಏನಾಗುತ್ತೆ ಅಂತ ಚಾಲೆಂಜ್ ಆಗಿ ತಗೊಂಡ್ರು. ಸೊ ಅದರಲ್ಲಿ ಸಕ್ಸಸ್ ಅನ್ನು ಕೂಡ ಕಂಡ್ರು. ಈ ಒಂದು ಡಿಮಾನಿಟೈಸೇಷನ್ ಏನಾಯ್ತಲ್ಲ ಮೊನ್ನೆ ಆ ಟೈಮಲ್ಲಿ ನಮಗೆ ಆರ್ಡರ್ಸ್ ಇರಲಿಲ್ಲ. ಯಾಕಂದ್ರೆ ಈ ಒಂದು ಗೊತ್ತ ಆರ್ಥಿಕ ವರ್ಷ ಬಹಳ ಕುಗ್ಗಿತ್ತು. ಆ ಟೈಮಲ್ಲಿ ನಮಗೆ ಕೈ ಹಿಡಿದು ಓಲ್ವೋ ಅಂಡ್ ಡ್ಯಾಮ್ಲರ್. ಸೊ ಇದು ಗ್ರೇಟ್ ಚಾಲೆಂಜಸ್ ಇದು ನಮ್ಮ ಕಂಪ್ನಿಗೆ. ಸೊ ಈಗ ನಾವು ಎದುರಂತ ಅವಶ್ಯಕತೆ ಅಷ್ಟೇ ಅಲ್ಲ, ಕೇವಲ ಪ್ರೊಫೆಷನಲ್ ಒಂದೇ ಅಲ್ಲ, ಸೋಷಿಯಲ್ ಅಲ್ಲಿ ಕೂಡ ಬಹಳ ಒಂದು ಉತ್ತಮವಾದ ಒಂದು ಅವರ ಸಾಧನೆ ಕೂಡ ಇದೆ. ಪಕ್ಕದ ಒಂದು ಗ್ರಾಮವಾದಂಥ ಬೇವನಹಳ್ಳಿಯನ್ನು ಅವರು ದತ್ತವಾಗಿ ತೆಗೆದುಕೊಂಡು ಮಕ್ಕಳ ವಿದ್ಯಾಭ್ಯಾಸ ಇಂಪಾರ್ಟೆಂಟ್ ಅಂಡ್ ಅವರಿಗೆ ಒಳ್ಳೆ ಫುಡ್, ಶುದ್ಧೀಕರಣದ ನೀರು, ರೋಡ್ಸ್ ಅಷ್ಟೇ ಅಲ್ಲ ಫ್ರೆಂಡ್, CSR ಬಜೆಟ್ ಅಲ್ಲಿ ಬರ್ತಕ್ಕಂಥ ಅಮೌಂಟ್ ನಮ್ಮ ಕಂಪ್ನಿ ಕೂಡ ಇನ್ವೆಸ್ಟ್ ಮಾಡ್ತದಕ್ಕೆ. ಅವರ ಒಂದು ಮುಂದಾಳತ್ವದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸ್ವಚ್ಛ ಭಾರತ್ ಏನು ನಮ್ಮ ನರೇಂದ್ರ ಮೋದಿ ಅವರಾಗಿರ್ಬೋದು, ಆಮೇಲೆ ಮಹಾತ್ಮ ಗಾಂಧಿ ಅವರಿಂದ ಮಾಡಿರ್ತಕ್ಕಂಥ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಎಲ್ಲರಿಗೂ ಒಂದು ಟಾಯ್ಲೆಟ್ ಸಿಸ್ಟಮ್ ಅಂಡ್ ಕ್ಲೀನಿಂಗ್. ಒಟ್ ನಮ್ಮ ಗ್ರಾಮ ಯಾವ ರೀತಿ ಇರ್ಬೇಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಗ್ರಾಮ ನಮ್ಮ ಮನೆ ಅಂತ ತಿಳ್ಕೊಬೇಕಾದ್ರೆ ಸುತ್ತಮುತ್ತ ಹಳ್ಳಿಗಳು ಆ ರೀತಿಯಾಗಿ ಸ್ವಚ್ಛ ಭಾರತದಲ್ಲಿ ಅವರು ಬಹಳ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಫ್ರೆಂಡ್ಸ್. ಅಷ್ಟೇ ಅಲ್ಲ, ಅಷ್ಟೇ ಅಲ್ಲದಲ್ಲೇ ಅವರು ಇಷ್ಟೇ ಒಂದು ತಮ್ಮ ಒಂದು ನಿರ್ಧಾರ ಯಾವ ರೀತಿ ಇತ್ತು ಅಂತಂದ್ರೆ ಸಾಲುಮರದ ತಿಮ್ಮಕ್ಕ ಅವರ ಒಂದು ಪರಿಚಯ ಮಾಡಿಕೊಡ್ತಾರೆ. Crucial role in this sector government, this sector growth. Today with us we have a person who has very rich experience in both of these, which is also famous for grapes and kishmish. It is Malegaon, Nasik. He completed his schooling in Indore. He completed his junior college in science subject from Indore as well. He was a very fast learner and was very good in math subject. He completed his BE in engineering in electrical engineering from Vishwesvaraya Regional
Engineering College, Nagpur, which is now known as VNIT, which is one of the most famous and most prestigious colleges, engineering colleges in India. Apart from academics, he is also very fond of sports. He be it cricket, football or table tennis, he likes them all. Apart from, he started his career from a company in Pune. He moved on to Devas and then Alwar and Goa. He joined KFIL in the year 1994 when MBF1 lighting ceremony was going on. He had very exceptional analytical skills, because of which he was posted as maintenance manager. He showcased fantastic leadership skills and also was a very good time manager, because of which he moved up the ladder very fast. He was appointed as the operation in charge, then as the PIPSBU head in 2001, and finally as the Koppal plant head in 2014. He is very calm and composed. He is very down to earth. He brings a project worth millions into a simple piece of paper. It gives me immense pleasure to invite on stage our Chief Operating Officer of KFIL, the smart working visionary, Mr. N.V. Ektare. Won't give the success. In addition to the hard work, we should be smart and efficient enough. For that, we should possess some extra skills called soft skills and attitudinal skills. Today, in this auspicious occasion, we have one such great personality who has a rich experience and knowledge in training the soft skills and attitudinal skills. Was born in the year 1951, is a science graduate and holds a B.Ed degree from the Bangalore University. Has more than 25 years of vast experience in teaching the high school levels, and also has more than 15 years of experience in training the soft skills, attitudinal skills, behavioral sciences and pranayama and meditation. The faculty rigorously trained by the trainer Shri G.N. Sheshadri Sir, who is the director of Shine Institute, that is Shandilya Institute of Nurturing Excellence, which is one of the leading institute in training the soft skills and attitudinal skills. Our dignitary also has interest in spiritual life, also got exposed to the great master Swami Chinmaya Nanda of Chinmaya Mission in the year 1979. From there onwards, he is a regular student of Indian philosophy and has been studying the Bhagavad Gita, Upanishads and Indian other scriptures. Since from 2001, has trained thousands of students from the different institutes, different companies and different organizations. Profession and personal life, they are also interested in social service. They herself involve them in social service and the contribution to the social is unexceptional. She runs an NGO called SHAPE, that is Shandilya Association of Potential Enhancing, which gives a value-based education and a good quality free education to the rural students, particularly to the Kanakpura students. And also she is an expertise in presentation modules, and also she is a great classical singer and also trained the many students from the different levels. So friends, it gives me an immense pleasure and joy to welcome the ever smiling, the president of SHAPE, our beloved Mrs. Lalita Sheshadri ma'am. Thank you, ma'am. The positive personality helps one to achieve his or her difficult goals and tasks. The person with a positive personality is considered trustworthy by others and also inspirational to others. Here on this beautiful occasion, we have that gentleman who is inspirational to others. He was born on 9th February 1948 and he has started his earning at the age of 9 for his own school fees. He is a mechanical graduate engineer with over 30 years of managerial experience.
in supervisory, managerial and top executive positions. He's a first graduate engineer who has brought up the technology of generators and traction machines to India. He was trained by Dale Carnegie Institute and was inspired by Swami Chinmayananda. Since 1980, he has been training employees both in some of the functional areas and in all kinds of soft skills, behavioral sciences like goal setting and achieving the goal, effective communication, memory, time management, stress management, change management, interpersonal relations, yoga, pranayama, meditation, etc., etc. He's been training employees both from private and government organizations. He has successfully and effectively trained over 4 lakh people in over 4,000 training programs. He's already trained many students from top of engineering colleges. The students and employees who have undergone his training have found it very useful and effective in contribution to themselves, organization and to the society. His training programs are conducted very practical. He strongly believes in the Maha Mantra, knowing is not doing, doing is doing, where the trainees are made to practice what they are trained. And the Maha Mantra also states that if you want to succeed in your life, you not only need to acquire the knowledge, but also you need to practice and implement the knowledge what you gain. After exposure to the great Swami Chinmayananda Jain in 1979, he has been a sincere and regular student of Indian philosophy. His in-depth study of Indian philosophy and his practical application has enormously contributed to his success. He has also studied Bhagavad Gita, Upanishads, and other Indian scriptures. He has served Chinmaya Mission as a Secretary General and a governing council member of Chinmaya Mission Hospital, Chinmaya Institute of Management, etc., etc. He has addressed many of the national and international seminars. He has celebrated his 60th year of birthday in a unique way. He has toured all the rural Karnataka and gave a free talk to the students of 60 rural colleges that not only empowered, inspired and motivated the students for the success, but also that made them to develop the positive attitude and also made them to add some values to contribution for the national progress and prosperity internationally already. By this, with my immense pleasure, I invite